ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಈಗ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಾಲ್ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಆಗ್ರಹ. ಕರವೇ ನಾರಾಯಣಗೌಡ ಬಣ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಮಾಲ್ ಮತ್ತು ಅಂಗಡಿಗಳಲ್ಲಿ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಬೇಕು. ಏರ್ಪೋರ್ಟ್ ರಸ್ತೆ ಸಾದಳ್ಳಿ ಟೋಲ್ನಿಂದ ಇವತ್ತು ರ್ಯಾಲಿ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೊಡಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯೋದಕ್ಕೆ 10 BMTC ಬಸ್ಗಳು ಕೂಡ ರೆಡಿಯಾಗಿದೆ. ಯಲಹಂಕ, ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್, SP ರೋಡ್, ಬ್ರಿಗೇಡ್ ರೋಡ್, ಚಿಕ್ಕಪೇಟೆ, ಸಿಟಿ ಮಾರ್ಕೆಟ್, ಅವೆನ್ಯೂ ರೋಡ್ ಮುಖಾಂತರ ಕಬ್ಬನ್ ಪಾರ್ಕ್ ತನಕ ಇವರು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ರಾಘು ಮತ್ತು ಮಾದೇಶ್ ಇಬ್ಬರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನು ರಾಘುವನ್ನು ಮಾತನಾಡಿಸ್ಬಿಡ್ತೀನಿ. ರಾಘು, ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೆಲವು ಕಡೆ ಡೆಡ್ಲೈನನ್ನು ಕೊಟ್ಟಿದ್ದರು. ಇಷ್ಟು ದಿನಗಳ ಒಳಗಾಗಿ ಕನ್ನಡ ನಾಮಫಲಕಗಳ ಅಳವಡಿಕೆ ಆಗಬೇಕು ಅಂತ. ಬಟ್ ಅದಿನ್ನೂ ಕೂಡ ಡೆಡ್ಲೈನ್ ಮುಗಿದಿದ್ರೂ ಯಾರೂ ಬದಲಾವಣೆ ಮಾಡಿಲ್ವಾ? ಇವತ್ತಿನ ಈ ಪ್ರತಿಭಟನೆಗೆ ಪ್ರಮುಖ ಕಾರಣವಾದದ್ದೇನು ಅಂತ? ಅರವಿಂದ್, ಈಗಾಗಲೇ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. 27ನೇ ತಾರೀಕು ತನಕ ಕಡ್ಡಾಯವಾಗಿ 60% ನಾಮಫಲಕಗಳಲ್ಲಿ ಕನ್ನಡವನ್ನು ಬಳಕೆ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಕೇವಲ ಪ್ರತಿಭಟನಾಕಾರರು ಅಥವಾ ಒಂದು ಸಂಘಟನೆ ಅಂತಲ್ಲ, BBMP ಕೂಡ ಅದಕ್ಕೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಬಹುತೇಕ ಕಡೆಗಳಲ್ಲಿ ಅದನ್ನು ಬದಲಾಯಿಸುವಂಥ ಪ್ರಕ್ರಿಯೆಗಳು ಇನ್ನೂ ಆಗ್ತಾ ಇದೆ. ಇನ್ನೂ ಕೆಲವೊಂದು ಕಡೆ ಅದು ಆಗಿಲ್ಲ ಅನ್ನುವಂಥದ್ದು ಸದ್ಯ ಪ್ರತಿಭಟನಾಕಾರರ ಆಕ್ರೋಶ. ಅದೇ ಕಾರಣಕ್ಕಾಗಿ ಇವತ್ತು ಮತ್ತೊಂದು ದೊಡ್ಡ ಹಂತದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಈ ಜೊತೆಗೆ ಅವರ ಬೋರ್ಡ್ಗಳನ್ನು ಕೂಡಲೇ ಬದಲಾಯಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗಾಗಲೇ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ನಾನಿರುವಂಥದ್ದು ಸಾದ್ಗಳ್ಳಿ ಅಂದರೆ ದೇವನಹಳ್ಳಿ ಏರ್ಪೋರ್ಟ್ ಮುಂಭಾಗದಲ್ಲಿರುವಂತಹ ಸಾದ್ಗಳ್ಳಿ ಟೋಲ್ ಏನಿದೆ ಅದರ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕರವೇ ನಾರಾಯಣಗೌಡರ ಬಣದ ಕಾರ್ಯಕರ್ತರು ಈಗಾಗಲೇ ಸೇರಿದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸದ್ಯ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಾಗ್ತದೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಕಾರಣ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರುವಂಥ ಕಾರಣಕ್ಕಾಗಿ ಇಲ್ಲಿಂದ ರ್ಯಾಲಿಗೆ ಪ್ಲಾನ್ ಅನ್ನು ಮಾಡಲಾಗಿದೆ. ಬಟ್ ಆದರೆ ಹೈಕೋರ್ಟ್ ಆದೇಶದ ಪ್ರಕಾರ ಇಲ್ಲಿಂದ ರ್ಯಾಲಿಗೆ ಅವಕಾಶ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇವರನ್ನ ಇಲ್ಲೇ ತಡಿಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ತಯಾರಿಗಳು ಆಗ್ತದೆ. ಆ ಕಾರಣಕ್ಕಾಗಿಯೇ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ರೆ 8-10ಕ್ಕೂ ಹೆಚ್ಚು BMTC ಬಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಒಂದೊಮ್ಮೆ ಇಲ್ಲಿಂದ ರ್ಯಾಲಿ ಹೋಗ್ಲಿಕ್ಕೆ ಮುಂದಾದ್ರೆ, ಪ್ರತಿಭಟನಾಕಾರರು ಪೊಲೀಸರನ್ನ ಮೀರಿ ರ್ಯಾಲಿಗೆ ಮುಂದಾದ್ರೆ ಅವರನ್ನ ಕೂಡಲೇ ವಶಕ್ಕೆ ಪಡೀಲಿಕ್ಕೆ ಬೇಕಾದಂಥ ತಯಾರಿಗಳು ಸಹ ಆಗ್ತದೆ. ಆ ಕಾರಣಕ್ಕಾಗಿ ಟೋಲ್ ಗೇಟ್ನ ಮುಂಭಾಗದಲ್ಲಿ ಎಲ್ಲ ರೀತಿಯಾದಂಥ ತಯಾರಿ ಆಗ್ತಾ ಇದೆ. ಬರುವಂಥವ್ರು ಯಾವುದೇ ಕಾರಣಕ್ಕೂ ಟೋಲ್ ಗೇಟ್ಗಳನ್ನು ದಾಟಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಟೋಲ್ ಗೇಟ್ನ ಮುಂಭಾಗದಲ್ಲೇ ಅವರನ್ನು ಲಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ಇಲ್ಲೇ ತಡೆ ಹಿಡಿಯೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಸದ್ಯ ಇಲ್ಲ ಆಗ್ತಾ ಇದೆ. ಕೆಲವೊಂದಷ್ಟು ಜನ ಪ್ರತಿಭಟನಾ ನಿರತರಿದ್ದಾರೆ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಗಾರರಿದ್ದಾರೆ. ಅವ್ರನ್ನ ಸಹ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ಹೇಳಿ, ಇವತ್ತಿನ ಹೋರಾಟ ಹೇಗೆ? ಹೇಳಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಕರ್ನಾಟಕದ TA ನಾರಾಯಣಗೌಡ ರಾಜ್ಯಾಧ್ಯಕ್ಷರಾಗಿ ನಮ್ಮ ರಾಜ್ಯದ ನೆಲ ಜಲ ಭಾಷೆಗಾಗಿ ಅವಿರತವಾಗಿ 25 ವರ್ಷಗಳ ಹೋರಾಟ, ಅವರ ಶ್ರಮ, ನೂರಾರು ಕೇಸುಗಳು ಹಾಕ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಮಾಲ್ಗಳಲ್ಲಿ ಒಂದು ಉಳಿವಿಗಾಗಿ ನಮ್ಮ ಕರ್ನಾಟಕದ ಕನ್ನಡದ ಬೋರ್ಡ್ಗಳನ್ನೇ ಹಾಕಬೇಕು ಅಂತ ಒಂದು ಹಕ್ಕೊತ್ತಾಯವನ್ನು ಸಾದಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೆ ನಿರಂತರವಾಗಿ ಇವತ್ತು ನಮ್ಮ ಹೋರಾಟ ಪ್ರತಿಫಲ ಸಿಗ್ತದೆ. ಕೆಲವೇ ಕ್ಷಣಗಳಲ್ಲಿ ನಾರಾಯಣಗೌಡರು ಬರಲಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಪ್ರತಿಭಟನೆ ರೂಪದಲ್ಲಿ ನಮಗೆ ಸರ್ಕಾರಕ್ಕೆ ಗಮನ ಸೆಳೆಯೋ ರೀತಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ಹೇಗೆ? ನಾವು ಮೈಸೂರಿಂದ ಬಂದಿದ್ದೀವಿ. ರಾಜ್ಯ ಪತ್ರಿಕಾ ಕಾರ್ಯದರ್ಶಿ ಗೋಮೂರ್ತಿ ಯಾದವ್ ಅಂತ. ಇಡೀ ರಾಜ್ಯದಿಂದ
25,000 ಮೇಲ್ಪಟ್ಟು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಟಿ ಎ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಕನ್ನಡ ನಾಮಫಲಕ ಎಲ್ಲಿ ಇಲ್ಲವೋ ಅಲ್ಲಿ ಧ್ವಂಸ ಮಾಡ್ತೀವಿ, ಜೈಲಿಗೆ ಹೋಗೋಕ್ಕೆ ಸದಾ ಸಿದ್ಧರಾಗಿ ನಿಮ್ಮನ್ನ ಇಲ್ಲಿ ತಡೆ ಹಿಡಿಯಲಿಕ್ಕೆ ವ್ಯವಸ್ಥೆಗಳಾಗಿದೆ. ಪೊಲೀಸರು ಏನಾದರೂ ನಿಮ್ಮನ್ನ ಇಲ್ಲೇ ವಶಕ್ಕೆ ಪಡೆದ್ರೆ ಏನ್ ಮಾಡ್ತೀರಿ? ಜೈಲಿಗೆ ಹೋಗೋಕ್ಕೆ ಸದಾ ಸಿದ್ಧರಾಗಿರ್ತೀವಿ. ನಾವು ಹೋರಾಟವನ್ನು ನಾರಾಯಣಗೌಡರ ನೇತೃತ್ವದಲ್ಲಿ ಮುಂದುವರಿಸ್ತೀವಿ. ಅಲ್ಲಲ್ಲೇ ನಾವು ಭಾಗಗಳನ್ನು ಮಾಡಿದ್ದೀವಿ. ನಮ್ಮನ್ನ ಇಲ್ಲಿ ಅರೆಸ್ಟ್ ಮಾಡಿದ್ರೇನು ಆ ಭಾಗದಲ್ಲಿ ಮುತ್ತಿಗೆ ಹಾಕ್ತಾರೆ. ನಮ್ಮ ಕಡಿಮೆ ಕಾರ್ಯಕರ್ತರು ನಾರಾಯಣಗೌಡರ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತಾರೆ. ಮಹಿಳಾ ನಿರತರು ಇದ್ದಾರೆ, ಅವರು ಸಹ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಮೇಡಮ್ ಹೇಳಿ, ಎಲ್ಲಿಂದ ಬಂದಿದ್ದೀರಿ, ಹೇಗೆ? ನಾವು ಉಡುಪಿಯಿಂದ ಬಂದಿದ್ದೇವೆ. ಮಹಿಳಾ ಜಿಲ್ಲಾಧ್ಯಕ್ಷರು ಗೀತಾ ಪಾಂಗಳ ಅಂತೇಳಿ. ನಾವೀಗ ಡಿಸೆಂಬರ್ ಅಲ್ಲಿ ನಮ್ಮ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಅಳವಡಿಸಬೇಕಂತೇಳಿ ಹೋರಾಟ ಮಾಡ್ತಿದ್ದೇವೆ. ಈಗಾಗಲೇ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ. ಡಿಸೆಂಬರ್ 1 ತಿಂಗಳಲ್ಲಿ ಇದರಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು. 65 ಭಾಗದಷ್ಟು ಕನ್ನಡಕ್ಕೆ ಆಸ್ಪದ ಕೊಟ್ಟಿದ್ದೇವೆ. ಮತ್ತೆ ಇತರ ಭಾಷೆಗಳಿಗೆ 35% ನೀಡಿದ್ದೇವೆ. ಈಗ ನಿಮ್ಮನ್ನ ಇಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಆಗಿದೆ, ಇಲ್ಲೇ ವಶಕ್ಕೆ ಪಡಿಬೇಕು ಅಂತ ಹೇಳಿ. ಏನ್ ಮಾಡ್ತೀರಿ ವಶಕ್ಕೆ ಪಡೆದ್ರೆ? ತಯಾರ್. ಕನ್ನಡ ಇಂಪಾರ್ಟೆಂಟ್. ಇದೇನು ಬೆಂಗಳೂರು, ಆಂಧ್ರ, ಕೇರಳ, ತಮಿಳುನಾಡು ಅಲ್ಲ, ಇದು ಕರ್ನಾಟಕ. ಬೆಂಗಳೂರು ನಮ್ಮ ಕನ್ನಡ ಕಡ್ಡಾಯವಾಗಿ ಬಳಸಬೇಕು. ಇದು ಪ್ರತಿಭಟನಾ ನಿರತರ ಆಕ್ರೋಶ ಜೊತೆಗೆ ಮಾತು. ಓಕೆ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸಾದಳ್ಳಿ ಟೋಲ್ ಬಳಿಯಿಂದ ನನ್ನ ಕೊಲೀಗ್ ರಾಘು ಕೊಟ್ಟಂತಹ ಮಾಹಿತಿ. ಮಾಲ್ ಆಫ್ ಏಷ್ಯಾ ಬಳಿ ನನ್ನ ಕೊಲೀಗ್ ಮಾದೇಶ್ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡಿತೀನಿ. ಮಾದೇಶ್, ಈಗಾಗಲೇ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ನಾಮಫಲಕದ ಬದಲಾವಣೆ ಆಗಿದೆ, ಕನ್ನಡದಲ್ಲಿ ಬರೆದಿದ್ದಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಇದೆ. ಬಟ್ ಈ ಪ್ರತಿಭಟನೆಯ ನಂತರ ಏನಾದರೂ ಮಾಲ್ನವ್ರು ಎಚ್ಚೆತ್ಕೊಂಡಿದ್ದಾರಾ, ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡಿದ್ದಾರಾ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ? ಅರವಿಂದ, ಖಂಡಿತವಾಗ್ಲು. ಯಾಕಂದರೆ ನಾಮಫಲಕಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಶುರುವಾಗಿದ್ದೆ ಈ ಮಾಲ್ನಿಂದಾಗಿ. ಯಾಕಂದರೆ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡವನ್ನು ಬಳಕೆ ಮಾಡಿಲ್ಲ ನಾಮಫಲಕದಲ್ಲಿ ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟವನ್ನು ಕರವೇ ಶುರು ಮಾಡ್ತು. ಆ ಹೋರಾಟದ ಪ್ರತಿಫಲವಾಗಿ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಒಂದು ಸೂಚನೆಯನ್ನು ಕೊಟ್ಟರು, ಆದೇಶವನ್ನು ಮಾಡಿದರು. 60% ಕನ್ನಡವನ್ನು ಬಳಕೆ ಮಾಡಲೇಬೇಕು ಅನ್ನುವಂಥದ್ದು. ಅದರಿಂದಾಗಿ ಆ ಆದೇಶ ಆದ ಕೂಡಲೇ ಮಾಲ್ ಆಫ್ ಏಷ್ಯಾದವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನೀವು ಗಮನಿಸ್ಬೋದು, ನೇಮ್ ಬೋರ್ಡ್ ಏನಿದೆ, ನಾಮಫಲಕ ಏನಿದೆ, ನಾಮಫಲಕದಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಅಂದರೆ ಮೊದಲು ಇರಲಿಲ್ಲ, ಅದನ್ನು ಈಗ ಅಳವಡಿಸಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಆದರೂ ಕೂಡ ಅಭಿಯಾನವನ್ನು ನಾವು ನಡೆಸ್ತೀವಿ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಅಂದರೆ ಅವರು ಎಲ್ಲಿ ಹಾಕಿದ್ದಾರೆ ನಾಮಫಲಕವನ್ನು ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ ಅನ್ನೋ ಥರದ ಅಂದರೆ ಮಾತನ್ನು ಹೇಳ್ತಾ ಇರುವಂಥದ್ದು ಕರವೇ ಅವರು. ಯಾಕಂದರೆ ಮೇಲ್ಗಡೆ ಹಾಕಬೇಕು, ಆದರೆ ಅದು ಕಾಣದ ರೀತಿಯಲ್ಲಿ ಮಾಲ್ ಆಫ್ ಏಷ್ಯಾ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಅದರಿಂದಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕರವೇ ಕೊಡ್ತಾ ಇರುವಂಥದ್ದು ಗಮನಿಸ್ಬೋದು. ಮಾಲ್ನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಇವತ್ತು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಸಾರ್ವಜನಿಕರಿಗೆ ಅಂದರೆ ಈ ಪ್ರತಿಭಟನೆ ಇರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಪ್ರವೇಶವನ್ನು ಕೊಡ್ತಾ ಇಲ್ಲ. ಮಾಲ್ನಲ್ಲಿ ಕೆಲಸ ಮಾಡುವಂಥವರು ಮಾತ್ರ ಒಳಗಡೆ ಹೋಗಿದ್ದಾರೆ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಅವಕಾಶವನ್ನು ಪೊಲೀಸರು ಕೊಡ್ತಾ ಇಲ್ಲ. ಯಾಕಂದರೆ ಭದ್ರತೆಯ ಹಿನ್ನೆಲೆಯಲ್ಲಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕರವೇ ಕಾರ್ಯಕರ್ತರು ಸೇರ್ತಾರೆ ಅನ್ನುವಂಥ ನಿಟ್ಟಲ್ಲಿ ದೊಡ್ಡ ಮಟ್ಟದ ಭದ್ರತೆಯನ್ನು ಇಲ್ಲಿ ಪೊಲೀಸರು ನೀಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ರ್ಯಾಲಿಯನ್ನು ಬರ್ತಾರೆ, ರ್ಯಾಲಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಮಾಲ್ ಮುಂಭಾಗಕ್ಕೂ ಕೂಡ ಬಿಡಬಾರ್ದು, ಅಲ್ಲೇ ಅವರನ್ನು ತಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಪೊಲೀಸರು ಕೂಡ ಈಗ ಸರ್ವಸನ್ನದ್ಧರಾಗಿದ್ದಾರೆ. ಗಮನಿಸ್ಬೋದು, ಪೊಲೀಸರು ಕೂಡ ಇಲ್ಲಿ ಸರ್ವಸನ್ನದ್ಧರಾಗಿ ಇಲ್ಲೇ ಅಂದರೆ ಈ ರಸ್ತೆಯಲ್ಲೇ ಅವರನ್ನು ತಡಿಬೇಕು ಅನ್ನುವಂಥದ್ದು. ಈಗ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮಾಲ್ ಆಫ್ ಏಷ್ಯಾ ಏನಿದೆ ಈ ಮಾಲ್ ಮುಂಭಾಗಕ್ಕೆ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ BMTC ಬಸ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅದನ್ನು ಕೂಡ ಅಲ್ಲಿ ನಿಲ್ಲಿಸ್ಕೊಂಡಿರುವಂಥದ್ದು. ಅವರನ್ನು ಬಂದ ಕೂಡಲೇ ವಶಕ್ಕೆ ಪಡೆಯಬೇಕು ಅನ್ನುವಂಥ ಪ್ಲ್ಯಾನನ್ನು ರೂಪಿಸ್ಕೊಂಡಿದ್ದಾರೆ ಪೊಲೀಸರು. ಆದರೆ ಮೊದಲಿಗೆ ಇಲ್ಲಿಗೆ ಬರ್ತಾರಾ ಅಥವಾ ಸಾದಳ್ಳಿ ಗೇಟ್ಗೆ ಹೋಗಿ ಅಲ್ಲಿಂದ ರ್ಯಾಲಿಯ ಮೂಲಕ ನಾರಾಯಣಗೌಡರು ಬರ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಆ ಕನ್ಫ್ಯೂಷನ್ ಅಲ್ಲಿ ಈಗ ಪೊಲೀಸರು ಕೂಡ ಇರುವಂಥದ್ದು. ಒಟ್ಟಾರೆ ಮಾಲ್ಗೆ 2 ಅಂದರೆ ಎಂಟ್ರೆನ್ಸು ಮತ್ತು ಎಕ್ಸಿಟ್ ಏನಿದೆ ಆ 2 ಕಡೆಗಳಲ್ಲೂ ಕೂಡ ಪೊಲೀಸರು ನಿಯೋಜನೆಗೊಂಡಿರುವಂಥದ್ದು. ಹಾಗೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಯಾರು ಸಾರ್ವಜನಿಕರು ಕೂಡ ಅಂದರೆ ಮಾಲ್ ಓಪನ್ ಇದೆ, ಆದರೆ ಯಾರು ಕೂಡ ಸಾರ್ವಜನಿಕರು ಒಳ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗ್ರಾಹಕರು ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಪೊಲೀಸರು ಕಲ್ಪಿಸಿರುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಗಲಾಟೆ ಆದರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಮಾದೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಮೇನ್ ಬೋರ್ಡ್ ಏನಿರುತ್ತೆ ಆ ಮೇನ್ ಬೋರ್ಡ್ನ ಡೈಮೆನ್ಷನ್ ಏನು, ಅದರಲ್ಲಿ 65% ಕನ್ನಡದಲ್ಲೇ ಬರೆದಿರಬೇಕು, ದಪ್ಪನೆ ಅಕ್ಷರಗಳಲ್ಲಿ. ಆ ನಂತರ ಉಳಿದ ಜಾಗದಲ್ಲಿ ಬೇಕಾದ್ರೆ ನೀವು ಇಂಗ್ಲೀಷ್ನಲ್ಲಿ ಬರ್ಕೊಳ್ಳಿ ಅಂತಕ್ಕಂಥದ್ದು ಇವ್ರ ಆಗ್ರಹ. ಅದನ್ನು ಅವ್ರು ಮಾಡಿಲ್ಲ. ಮಾಲ್ ಆಫ್ ಏಷ್ಯಾದವರು ಮೇನ್ ಬೋರ್ಡ್ ಹಾಗೆ ಇಟ್ಕೊಂಡಿದ್ದಾರೆ, ಇಂಗ್ಲೀಷಲ್ಲಿ ಬರೆದಿರೋದು. ಎಲ್ಲೋ ಎಂಟ್ರೆನ್ಸಲ್ಲಿ ಕಾಣದೇ ಇರೋ ರೀತಿಯಲ್ಲಿ ಒಂದು ಕಡೆ ಕನ್ನಡದಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಬರೆದಿದ್ದಾರೆ. ಇದು
ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಲವು ಕನ್ನಡ ಪರ ಸಂಘಟನೆಗಳ ಸಿಟ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಪ್ರತಿಭಟನೆ ನಡೀತಾ ಇದೆ.